ತಿಳಿದೇ ಮಾಡೋದನ್ ಪಾಪ ಕಡಿಮೆ, ತಿಳಿದು ಮಾಡೋದನ್ ಪಾಪ ಅಧಿಕ ಅಂತ ನೀವು ಹೇಳ್ತೀರಿ. ಆದ್ರೆ ಇವನು ಹೇಳ್ತಾನೆ ಗ್ರಂಥಕರ್ತರು, ಇಲ್ಲ, ತಿಳಿದೇ ಮಾಡದೇ ಇರೋ ಪಾಪ ಅಧಿಕ ಆಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ಅವ್ನಿಗೆ ಗೊತ್ತಿಲ್ಲದೆ ಮಾಡ್ಬಿಟ್ಟು ಅದಕ್ಕೆ ಪಾಪ ಮಾಡೋದಕ್ಕೆ ಮೊನ್ನೆ ಎಚ್ಚರ ಆಗಿರ್ಬೇಕು ಅಂತ ಅವ್ರು ಹೇಳೋ ಮಾತು. ನೀವು ತಿಳಿದೇ ಮಾಡಿ ಯಾಕೆ ಅಂತ ಹೇಳಿದ್ರೆ ಒಂದು ಉದಾಹರಣೆ ಕೊಡ್ತಾನೆ. ಮಹಾರಾಜ ಒಂದು ಕಾದು ಸುಡುತ್ತಿರುವಂತಹ ಕಬ್ಬಿಣದ ಗೋಳ ಇದೆ ಅಂತ ಇಟ್ಕೋ. ಒಬ್ಬನಿಗೆ ಗೊತ್ತು ಅದು ಕಾದು ಸುಡುತ್ತಾ ಇದೆ ಅಂತ ಅವನಿಗೆ ಗೊತ್ತಿದೆ. ಅವನು ತಿಳಿದು ಮುಟ್ತಾನೆ. ಅದನ್ನ ಹೇಗ್ ಮುಟ್ತಾನೆ? ಮೇಲೆ ಮುಟ್ಬಿಟ್ಟು ಹೊರಟೋಗ್ಬಿಡ್ತಾನೆ, ಸ್ವಲ್ಪ ಸುಟ್ಕೋತಾನೆ ಅಷ್ಟೇ. ಗೊತ್ತಿಲ್ಲದೆ ಅವನು ಹೇಗ್ ಬಿಟ್ಬಿಡ್ತಾನೆ? ಭದ್ರವಾಗಿ ಇಡಬಿಡ್ತಾನೆ. ಜಾಸ್ತಿ ಸುಟ್ಬಿಡುತ್ತೆ ಅವನಿಗೆ, ಜಾಸ್ತಿ ಸುಟ್ಬಿಡುತ್ತೆ. ಸೊ ಹೀಗಾಗಿ ಪಾಪ ಮಾಡೋದಕ್ಕೆ ಮುನ್ನನೇ ಎಚ್ಚರ ಇರಬೇಕು ಅನ್ನುವಂತಹದ್ದು ನಾಗಸೇನನ ವಾದ. ಈ ತರ ಕೆಲವು ವಿಶಿಷ್ಟವಾದಂತಹ ಅಂಶಗಳನ್ನು ನಾವು ಕಾಣ್ತಾ ಹೋಗ್ತೇವೆ. ಅನಂತರ ಬರೋದು ಮೆಂಡಕ ಪ್ರಶ್ನೆ. ನಾ ಹೇಳಿದ ಬಹಳ ಸ್ವಾರಸ್ಯವಾದ ಭಾಗ. ಈ ಭಾಗದಲ್ಲಿ ಹೇಗೆ ಅಂತ ಹೇಳಿದ್ರೆ ಈ ಭಾಗ ಆರಂಭ ಆಗೋಕ್ ಮುನ್ನ ಕೆಲವು ವಿಚಾರಗಳು ಬರುತ್ತೆ. ಅಂದ್ರೆ ಯಾವ ಜಾಗದಲ್ಲಿ ನಾವು ರಹಸ್ಯ ಅಥವಾ ಯಾವ್ದಾದ್ರು ಧಾರ್ಮಿಕ ವಿಚಾರಗಳನ್ನ ಮಾತಾಡಬಾರ್ದು, ಯಾರ ಜೊತೆ ಮಾತಾಡಬಾರ್ದು, ಮತ್ತೆ ಯಾರ ಜೊತೆ ನೀವು ಗುಟ್ಟೆ ಹೇಳಿದ್ರೆ, ರಹಸ್ಯ ಹೇಳಿದ್ರೆ ಅವರು ಆ ಗುಟ್ಟನ್ನ ಇಟ್ಕೊಳ್ಳೋದಿಲ್ಲ. ಅದೆಲ್ಲ ಬರುತ್ತೆ. ನವಗುಹ್ಯ ಮಂತ್ರ ವಿಧ್ವಂಸಕರು ಅಂತ ಕರೀತಾರೆ ಅವರು. ಎಂತವ್ರಿಗೆ ನೀವು ಗುಟ್ಟನ್ನ ಹೇಳಬಾರ್ದು, ಎಂತವ್ರಿಗೆ ನೀವು ಧರ್ಮವನ್ನ ಹೇಳಬಾರ್ದು, ಇದೆಲ್ಲ ವಿಚಾರಗಳು ಬರುತ್ತೆ. ಆನಂತರ ಒಬ್ಬ ಗುರು ಅನ್ಸ್ಕೊಳ್ಳೋನು ಹೇಗಿರ್ಬೇಕು? ಆಚಾರ್ಯನ 25 ಗುಣಗಳು ನೋಡಿ. ಒಬ್ಬ ಆಚಾರ್ಯನಿಗೆ ಒಂದೆರಡಲ್ಲ 25 ಗುಣ ಹೇಳ್ತಾನೆ. ಸುಮ್ಮನೆ ನಿಮಗೆ ಆ ವಿಚಾರ ಇರಬೇಕು ಅನ್ನೋ ಗೊತ್ತಿರಬೇಕು ಅನ್ನೋ ಕಾರಣಕ್ಕೆ ಸುಮ್ಮನೆ ಕೆಲವನ್ನ ಹೇಳ್ತೇನೆ ನಿಮ್ಗೆ. ಒಬ್ಬ ಆಚಾರ್ಯನ 25 ಗುಣಗಳಲ್ಲಿ ಕೆಲವು ಗುಣಗಳು. ಅವನಿಗೆ ಮೊದಲು ಶಿಷ್ಯನ ವಿಷಯದಲ್ಲಿ ಪೂರ್ಣ ಧ್ಯಾನ ವಹಿಸಬೇಕು. ಅವನಿಗೆ ಕರ್ತವ್ಯ ಅಕರ್ತವ್ಯಗಳನ್ನ ಹೇಳಬೇಕು. ಮತ್ತೆ ಅವನು ಯಾವುದ್ರ ಬಗ್ಗೆ ಎಚ್ಚರ ಇರಬೇಕು, ಯಾವುದ್ರ ಬಗ್ಗೆ ಅಲ್ಲ ಅನ್ನೋದನ್ನು ತಿಳಿಸಿ ಹೇಳಬೇಕು. ಇಷ್ಟೇ ಅಲ್ಲ, ಅವನು ಏನು ತಿಂತಾನೆ ಅನ್ನೋದನ್ನು ಕೂಡ ಅವನು ವಿಚಾರ ಮಾಡ್ಕೊಡ್ಬೇಕು. ಅವನು ಸಾತ್ವಿಕ ತಿಂತಾ ಇದ್ದಾನೋ, ರಾಜಸ ತಿಂತಾ ಇದ್ದಾನೋ, ಆಹಾರವನ್ನು ನೋಡ್ಬೇಕು. ಅಷ್ಟೇ ಅಲ್ಲ, ಮುಂದೆ ಬರೀತಾರೆ, ಶಿಷ್ಯ ರೋಗಿ ಆದ್ರೆ ಅವನನ್ನ ಮುತುವರ್ಜಿ ವಹಿಸಿ ಗುರು ಸೇವೆ ಮಾಡ್ಬೇಕು ಅಂತ ಹೇಳ್ತಾನೆ. ಒಬ್ಬ ಗುರುವಿನ ಇದರಲ್ಲಿ ಅದು ಇದೆ ಅವನು. ಅಷ್ಟೇ ಅಲ್ಲ, ಭಿಕ್ಷೆ ಏನೇ ಸಿಕ್ಕಿದ್ರು ಶಿಷ್ಯನ ಜೊತೆಗೆ ಹಂಚಿ ತಿನ್ಬೇಕು ಅಂತ ಹೇಳ್ತಾನೆ. ಹಾಗೇನೆ ಎಂತವರ ಸಹವಾಸ ಮಾಡಬೇಕು, ಇಂಥ ಕಡೆ ಹೋಗಬೇಕು, ಇದೆಲ್ಲವನ್ನ ಹೇಳಬೇಕು. ಶಿಷ್ಯನ ಜೊತೆಗೆ ಹರಟೆ ಹೊಡಿಬಾರ್ದು ಅಂತ ಹೇಳ್ತಾನೆ. ಅವನ ದೋಷಗಳನ್ನ ಕ್ಷಮಿಸ್ಬೇಕು ಅಂತ ಹೇಳ್ತಾನೆ. ಸೊ ಅವನಿಗೆ ಎಲ್ಲವನ್ನ ಮರೆಮಾಚದೆ ಕಲಿಸ್ಬೇಕು ಅಂತಾನೆ. ಯಾವುದನ್ನು ಕೂಡ ಯಾವ್ದಾದ್ರು ಒಂದ್ ಅಂಶವನ್ನ ಇಟ್ಕೊಂಡ್ರು ಕೂಡ ಅವನು ಗುರು ಆಗೋದಿಲ್ಲ. ಕೆಲವರು ಇಟ್ಕೋತಾರೆ ನಮ್ಮಲ್ಲಿ ಒಂದ್ ಅಂಶ ಇರಬೇಕು, ಯಾಕಂದ್ರೆ ಶಿಷ್ಯರನ್ನು ಮೀರಿಸ್ಬೇಕಲ್ಲ. ಗುರು ಅನ್ನೋನು ಎಲ್ಲವನ್ನು ಧಾರೆ ಎರಿಬೇಕು. ಏನಾದ್ರೂ ಒಂದ್ ಅಂಶ ಮುಚ್ಚಿಟ್ರು ಕೂಡ ಅವನು ಗುರು ಆಗೋದಿಲ್ಲ ಅಂತ ಹೇಳ್ತಾನೆ. ಈ ತರ ಸುಮಾರು 25 ವಿಚಾರಗಳನ್ನು ಹೇಳ್ತಾನೆ. ಹಾಗೇನೆ ಒಬ್ಬ ಶಿಷ್ಯ ಹೇಗಿರ್ಬೇಕು, ಶಿಷ್ಯನ ಗುಣಗಳನ್ನು ಕೂಡ ಹೇಳ್ತಾನೆ. ಸಮಯ ಇರೋದ್ರಿಂದ ಅದನ್ನು ನಾನು